ಸಂಪುಟದ ಮೊದಲ ಪಟ್ಟಿ ಬಂತು. ಮೊದಲ ಪಟ್ಟಿಯಲ್ಲಿ ಸಾಕಷ್ಟು ನಿರೀಕ್ಷೆಯನ್ನ ಹೊಂದಿದಂತ ಅನೇಕ ಶಾಸಕರಿದ್ರು. ಅವರಿಗೆ ಸಚಿವ ಭಾಗ್ಯ ಸಿಕ್ಕಿಲ್ಲ, ಸಚಿವರಾಗುವಂತಹ ಅವಕಾಶ ಸಿಕ್ಕಿಲ್ಲ. ಚೆಲುವರಾಯಸ್ವಾಮಿ ಕೂಡ ಒಬ್ರು. ಅದರಲ್ಲಿ ಕಡೆ ಕ್ಷಣದಲ್ಲಿ ಚೆಲುವರಾಯಸ್ವಾಮಿಗೆ ಸಚಿವ ಸ್ಥಾನ ಮಿಸ್ ಆಗಿದೆ. ಮಂಡ್ಯದ 7 ಕ್ಷೇತ್ರಗಳ ಪೈಕಿ 6 ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಬಹಳ ಅಭೂತಪೂರ್ವ ಗೆಲುವನ್ನ ಸಾಧಿಸಿತು. ಜೆಡಿಎಸ್ನ ಭದ್ರಕೋಟೆಯಲ್ಲೇ ಕಾಂಗ್ರೆಸ್ ತನ್ನ ಗೆಲುವಿನ ಬಾವುಟವನ್ನ ನೆಟ್ಟಾಗಿತ್ತು. ಆದರೆ ಅಲ್ಲಿ ಪ್ರಾತಿನಿಧ್ಯ ಸಿಕ್ಕಿತ ಮಂತ್ರಿಗಿರಿಗಾಗಿ ಚೆಲುವರಾಯಸ್ವಾಮಿ, ರಮೇಶ್ ಬಂಡಿಸಿದ್ದೇಗೌಡ ಸೇರಿದಂತೆ ಶಾಸಕ ನರೇಂದ್ರ ಸ್ವಾಮಿ ಕೂಡ ಲಾಬಿಯನ್ನ ನಡೆಸಿದ್ರು. ಆದರೆ ಅದ್ಯಾವುದು ಕೂಡ ಫಲ ಕೊಟ್ಟಂತೆ ಕಾಣಿಸ್ತಾ ಇಲ್ಲ. ಮೊದಲ ಪಟ್ಟಿಯಲ್ಲಿ ಅವ್ರು ಯಾರ ಹೆಸರುಗಳು ಕೂಡ ಇಲ್ಲ. ನಮ್ಮ ಜೊತೆಗೆ ಮಾಜಿ ಸಚಿವರಂತ ಚೆಲುವರಾಯಸ್ವಾಮಿ ಅವರು ಇದ್ದಾರೆ, ಅವ್ರನ್ನ ಮಾತಾಡ್ಸೋಣ. ಸರ್, ಡಿ.ಕೆ. ಶಿವಕುಮಾರ್ ಅವರು ಪ್ರಮಾಣವಚನ ಸ್ವೀಕಾರ ಮಾಡಿದ್ದಾರೆ. ಫಸ್ಟ್ ರಿಯಾಕ್ಷನ್ ಸರ್ ರಿಪಬ್ಲಿಕನ್ ಸಂತೋಷ ಆಗಿದೆ. ಬಹಳ ದಿವಸದಿಂದ ಅವರು ಮುಖ್ಯಮಂತ್ರಿ ಕನಸನ್ನು ಕಟ್ಕೊಂಡಿದ್ದರು. ಅವರು ಮುಖ್ಯಮಂತ್ರಿ ಆಗಿರೋದು ಒಂದು ಕಾಂಗ್ರೆಸ್ಸಿನ ಒಬ್ಬ ಸಾಮಾನ್ಯ ಕಾರ್ಯಕರ್ತ ಆದಷ್ಟೇ ಎಲ್ರಿಗೂ ಖುಷಿ ಇದೆ. ಸಿದ್ದರಾಮಯ್ಯನವರು ಬಹಳ ಸಂತೋಷವಾಗಿ ಅವ್ರಿಗೆ ಅಧಿಕಾರ ಅವಕಾಶ ಮಾಡಿಕೊಟ್ಟಿದ್ದಾರೆ. ಮುಂದೆ ಪಕ್ಷಕ್ಕೆ ಒಳ್ಳೆಯದಾಗುತ್ತೆ. ಯಶಸ್ವಿಯಾಗಿ ಕೃಷಿ ಖಾತೆ ನಿಭಾಯಿಸಿದ್ರಿ. ಈ ಬಾರಿಗೂ ಮತ್ತೆ ಮೊದಲ ಹಂತದಲ್ಲೇ ತಾವು ಎಂಟ್ರಿ ಆಗ್ತೀರಿ ಕ್ಯಾಬಿನೆಟ್ಗೆ ಅಂತಕ್ಕಂಥ ನಿರೀಕ್ಷೆಗಳಿತ್ತು. ಆಯ್ತು, 2ನೇ ಹಂತದಲ್ಲಿ ಆದ್ರೇನು ಮೊದಲನೇ ಹಂತದಲ್ಲೇ ಎಲ್ಲ ಒಂದೇನೆ ವಿಶ್ವಾಸ ಇದೆ ಸರ್ ಮತ್ತೆ ಈಗ ಆಗ್ತೀರಿ. ಇದಿಷ್ಟು ಕೂಡ ಮಾಜಿ ಸಚಿವರಾದ ಚೆಲುವರಾಯಸ್ವಾಮಿ ಅವರು ಮತ್ತು ಚೆಲುವರಾಯಸ್ವಾಮಿ ಅವರು ಹೇಳುವಂತೆ ಹೌದು ಮತ್ತೆ ನಾನು ಕ್ಯಾಬಿನೆಟ್ಗೆ ಎಂಟ್ರಿ ಆಗುವಂತ ಸಾಧ್ಯತೆ ಇದೆ ಅಂತಕ್ಕಂಥ ಒಂದು ನಿರೀಕ್ಷೆ ಮಾತುಗಳನ್ನು ಹೇಳಿದ್ದಾರೆ. ನೋಡೋಣ ಮತ್ತೆ ಚೆಲುವರಾಯಸ್ವಾಮಿ ಅವರು ಕ್ಯಾಬಿನೆಟ್ಗೆ ಎಂಟ್ರಿ ಆಗ್ತಾರಾ ಅನ್ನೋದನ್ನ. ಒಟ್ಟಾರೆ ಡಿ.ಕೆ. ಶಿವಕುಮಾರ್ ಅವರು ನೂತನ ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕರಿಸಿದ್ದಾರೆ. ಆಡಳಿತ ಯಂತ್ರಕ್ಕೆ ಚುರುಕು ಮುಟ್ಟಿಸ್ತಾ ಇದ್ದಾರೆ. ಮೊದಲ ಹಂತದಲ್ಲಿ ತಮ್ಮ ಸಂಪುಟಕ್ಕೆ ಶಾಸಕರುಗಳು ಸೇರ್ಪಡೆ ಆಗಿದ್ದಾರೆ. ಎಲ್ಲರ ಮೇಲೂ ಕೂಡ ಬೆಟ್ಟದಷ್ಟು ನಿರೀಕ್ಷೆಗಳಿದೆ. ಆ ನಿರೀಕ್ಷೆಗಳನ್ನ, ಆ ಭರವಸೆಗಳನ್ನ ಹೇಗೆ ಈಡೇರಿಸ್ತಾರೆ ಅನ್ನೋದನ್ನ ನಾವೆಲ್ಲ ಕಾದು ನೋಡ್ತಾ ಇದ್ದೀವಿ, ಎದುರು ನೋಡ್ತಾ ಇದ್ದೀವಿ. ಅಶ್ವಿನಿ, ಎಸ್, ಇದು ಇವತ್ತಿನ ಮುಂಜಾನೆ ಮುನ್ನೋಟ. ನೀವು ನೋಡ್ತಾ ಇರಿ ರಿಪಬ್ಲಿಕ್ ಕನ್ನಡ. ಇದು ನಿಮ್ಮ ಧ್ವನಿ. ಸಂಪುಟದ ಮೊದಲ ಪಟ್ಟಿ ಬಂತು. ಮೊದಲ ಪಟ್ಟಿಯಲ್ಲಿ ಸಾಕಷ್ಟು ನಿರೀಕ್ಷೆಯನ್ನ ಹೊಂದಿದಂತ ಅನೇಕ ಶಾಸಕರಿದ್ರು. ಅವರಿಗೆ ಸಚಿವ ಭಾಗ್ಯ ಸಿಕ್ಕಿಲ್ಲ, ಸಚಿವರಾಗುವಂತಹ ಅವಕಾಶ ಸಿಕ್ಕಿಲ್ಲ. ಚೆಲುವರಾಯಸ್ವಾಮಿ ಕೂಡ ಒಬ್ರು. ಅದರಲ್ಲಿ ಕಡೆ ಕ್ಷಣದಲ್ಲಿ ಚೆಲುವರಾಯಸ್ವಾಮಿಗೆ ಸಚಿವ ಸ್ಥಾನ ಮಿಸ್ ಆಗಿದೆ. ಮಂಡ್ಯದ 7 ಕ್ಷೇತ್ರಗಳ ಪೈಕಿ 6 ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಬಹಳ ಅಭೂತಪೂರ್ವ ಗೆಲುವನ್ನ ಸಾಧಿಸಿತು. ಜೆಡಿಎಸ್ನ ಭದ್ರಕೋಟೆಯಲ್ಲೇ ಕಾಂಗ್ರೆಸ್ ತನ್ನ ಗೆಲುವಿನ ಬಾವುಟವನ್ನ ನೆಟ್ಟಾಗಿತ್ತು. ಆದರೆ ಅಲ್ಲಿ ಪ್ರಾತಿನಿಧ್ಯ ಸಿಕ್ಕಿತ ಮಂತ್ರಿಗಿರಿಗಾಗಿ ಚೆಲುವರಾಯಸ್ವಾಮಿ, ರಮೇಶ್ ಬಂಡಿಸಿದ್ದೇಗೌಡ ಸೇರಿದಂತೆ ಶಾಸಕ ನರೇಂದ್ರ ಸ್ವಾಮಿ ಕೂಡ ಲಾಬಿಯನ್ನ ನಡೆಸಿದ್ರು. ಆದರೆ ಅದ್ಯಾವುದು ಕೂಡ ಫಲ ಕೊಟ್ಟಂತೆ ಕಾಣಿಸ್ತಾ ಇಲ್ಲ. ಮೊದಲ ಪಟ್ಟಿಯಲ್ಲಿ ಅವ್ರು ಯಾರ ಹೆಸರುಗಳು ಕೂಡ ಇಲ್ಲ. ನಮ್ಮ ಜೊತೆಗೆ ಮಾಜಿ ಸಚಿವರಂತ ಚೆಲುವರಾಯಸ್ವಾಮಿ ಅವರು ಇದ್ದಾರೆ, ಅವ್ರನ್ನ ಮಾತಾಡ್ಸೋಣ. ಸರ್, ಡಿ.ಕೆ. ಶಿವಕುಮಾರ್ ಅವರು ಪ್ರಮಾಣವಚನ ಸ್ವೀಕಾರ ಮಾಡಿದ್ದಾರೆ. ಫಸ್ಟ್ ರಿಯಾಕ್ಷನ್ ಸರ್ ರಿಪಬ್ಲಿಕನ್ ಸಂತೋಷ ಆಗಿದೆ. ಬಹಳ ದಿವಸದಿಂದ ಅವರು ಮುಖ್ಯಮಂತ್ರಿ ಕನಸನ್ನು ಕಟ್ಕೊಂಡಿದ್ದರು. ಅವರು ಮುಖ್ಯಮಂತ್ರಿ ಆಗಿರೋದು ಒಂದು ಕಾಂಗ್ರೆಸ್ಸಿನ ಒಬ್ಬ ಸಾಮಾನ್ಯ ಕಾರ್ಯಕರ್ತ ಆದಷ್ಟೇ ಎಲ್ರಿಗೂ ಖುಷಿ ಇದೆ. ಸಿದ್ದರಾಮಯ್ಯನವರು ಬಹಳ ಸಂತೋಷವಾಗಿ ಅವ್ರಿಗೆ ಅಧಿಕಾರ ಅವಕಾಶ ಮಾಡಿಕೊಟ್ಟಿದ್ದಾರೆ. ಮುಂದೆ ಪಕ್ಷಕ್ಕೆ ಒಳ್ಳೆಯದಾಗುತ್ತೆ. ಯಶಸ್ವಿಯಾಗಿ ಕೃಷಿ ಖಾತೆ ನಿಭಾಯಿಸಿದ್ರಿ. ಈ ಬಾರಿಗೂ ಮತ್ತೆ ಮೊದಲ ಹಂತದಲ್ಲೇ ತಾವು ಎಂಟ್ರಿ ಆಗ್ತೀರಿ ಕ್ಯಾಬಿನೆಟ್ಗೆ ಅಂತಕ್ಕಂಥ ನಿರೀಕ್ಷೆಗಳಿತ್ತು. ಆಯ್ತು, 2ನೇ ಹಂತದಲ್ಲಿ ಆದ್ರೇನು ಮೊದಲನೇ ಹಂತದಲ್ಲೇ ಎಲ್ಲ ಒಂದೇನೆ ವಿಶ್ವಾಸ ಇದೆ ಸರ್ ಮತ್ತೆ ಈಗ ಆಗ್ತೀರಿ. ಇದಿಷ್ಟು ಕೂಡ ಮಾಜಿ ಸಚಿವರಾದ ಚೆಲುವರಾಯಸ್ವಾಮಿ ಅವರು ಮತ್ತು ಚೆಲುವರಾಯಸ್ವಾಮಿ ಅವರು ಹೇಳುವಂತೆ ಹೌದು ಮತ್ತೆ ನಾನು ಕ್ಯಾಬಿನೆಟ್ಗೆ ಎಂಟ್ರಿ ಆಗುವಂತ ಸಾಧ್ಯತೆ ಇದೆ ಅಂತಕ್ಕಂಥ ಒಂದು ನಿರೀಕ್ಷೆ ಮಾತುಗಳನ್ನು ಹೇಳಿದ್ದಾರೆ. ನೋಡೋಣ ಮತ್ತೆ ಚೆಲುವರಾಯಸ್ವಾಮಿ ಅವರು ಕ್ಯಾಬಿನೆಟ್ಗೆ ಎಂಟ್ರಿ ಆಗ್ತಾರಾ ಅನ್ನೋದನ್ನ. ಒಟ್ಟಾರೆ ಡಿ.ಕೆ. ಶಿವಕುಮಾರ್ ಅವರು ನೂತನ ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕರಿಸಿದ್ದಾರೆ. ಆಡಳಿತ ಯಂತ್ರಕ್ಕೆ ಚುರುಕು ಮುಟ್ಟಿಸ್ತಾ ಇದ್ದಾರೆ. ಮೊದಲ ಹಂತದಲ್ಲಿ ತಮ್ಮ ಸಂಪುಟಕ್ಕೆ ಶಾಸಕರುಗಳು ಸೇರ್ಪಡೆ ಆಗಿದ್ದಾರೆ. ಎಲ್ಲರ ಮೇಲೂ ಕೂಡ ಬೆಟ್ಟದಷ್ಟು ನಿರೀಕ್ಷೆಗಳಿದೆ. ಆ ನಿರೀಕ್ಷೆಗಳನ್ನ, ಆ ಭರವಸೆಗಳನ್ನ ಹೇಗೆ ಈಡೇರಿಸ್ತಾರೆ ಅನ್ನೋದನ್ನ ನಾವೆಲ್ಲ ಕಾದು ನೋಡ್ತಾ ಇದ್ದೀವಿ, ಎದುರು ನೋಡ್ತಾ ಇದ್ದೀವಿ. ಅಶ್ವಿನಿ, ಎಸ್, ಇದು ಇವತ್ತಿನ ಮುಂಜಾನೆ ಮುನ್ನೋಟ. ನೀವು ನೋಡ್ತಾ ಇರಿ ರಿಪಬ್ಲಿಕ್ ಕನ್ನಡ. ಇದು ನಿಮ್ಮ ಧ್ವನಿ. ಸಂಪುಟದ ಮೊದಲ ಪಟ್ಟಿ ಬಂತು. ಮೊದಲ ಪಟ್ಟಿಯಲ್ಲಿ ಸಾಕಷ್ಟು ನಿರೀಕ್ಷೆಯನ್ನ ಹೊಂದಿದಂತ ಅನೇಕ ಶಾಸಕರಿದ್ರು. ಅವರಿಗೆ ಸಚಿವ ಭಾಗ್ಯ ಸಿಕ್ಕಿಲ್ಲ, ಸಚಿವರಾಗುವಂತಹ ಅವಕಾಶ ಸಿಕ್ಕಿಲ್ಲ. ಚೆಲುವರಾಯಸ್ವಾಮಿ ಕೂಡ ಒಬ್ರು. ಅದರಲ್ಲಿ ಕಡೆ ಕ್ಷಣದಲ್ಲಿ ಚೆಲುವರಾಯಸ್ವಾಮಿಗೆ ಸಚಿವ ಸ್ಥಾನ ಮಿಸ್ ಆಗಿದೆ. ಮಂಡ್ಯದ 7 ಕ್ಷೇತ್ರಗಳ ಪೈಕಿ 6 ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಬಹಳ ಅಭೂತಪೂರ್ವ ಗೆಲುವನ್ನ ಸಾಧಿಸಿತು.
ಜೆಡಿಎಸ್ನ ಭದ್ರಕೋಟೆಯಲ್ಲೇ ಕಾಂಗ್ರೆಸ್ ತನ್ನ ಗೆಲುವಿನ ಬಾವುಟವನ್ನ ನೆಟ್ಟಾಗಿತ್ತು. ಆದರೆ ಅಲ್ಲಿ ಪ್ರಾತಿನಿಧ್ಯ ಸಿಕ್ಕಿತ ಮಂತ್ರಿಗಿರಿಗಾಗಿ ಚಲುವರಾಯಸ್ವಾಮಿ, ರಮೇಶ್ ಬಂಡಿಸಿದ್ದೇಗೌಡ ಸೇರಿದಂತೆ ಶಾಸಕ ನರೇಂದ್ರ ಸ್ವಾಮಿ ಕೂಡ ಲಾಬಿಯನ್ನ ನಡೆಸಿದ್ರು. ಆದರೆ ಅದ್ಯಾವುದು ಕೂಡ ಫಲ ಕೊಟ್ಟಂತೆ ಕಾಣಿಸ್ತಾ ಇಲ್ಲ. ಮೊದಲ ಪಟ್ಟಿಯಲ್ಲಿ ಅವ್ರ ಯಾರ ಹೆಸರುಗಳು ಕೂಡ ಇಲ್ಲ. ಜೊತೆಗೆ ಮಾಜಿ ಸಚಿವರಂತ ಚಲುವರಾಯಸ್ವಾಮಿ ಅವರು ಇದ್ದಾರೆ, ಅವ್ರನ್ನ ಮಾತಾಡ್ಸೋಣ. ಸರ್, ಡಿ.ಕೆ. ಶಿವಕುಮಾರ್ ಅವರು ಪ್ರಮಾಣವಚನ ಸ್ವೀಕಾರ ಮಾಡಿದ್ದಾರೆ. ಫಸ್ಟ್ ರಿಯಾಕ್ಷನ್ ಸರ್ ರಿಪಬ್ಲಿಕನ್ ಸಂತೋಷ ಆಗಿದೆ. ಬಹಳ ದಿವಸದಿಂದ ಅವರು ಮುಖ್ಯಮಂತ್ರಿ ಕನಸು ಕಟ್ಕೊಂಡಿದ್ದರು. ಅವರು ಮುಖ್ಯಮಂತ್ರಿ ಆಗಿರೋದು ಒಂದು ಕಾಂಗ್ರೆಸ್ಸಿನ ಒಬ್ಬ ಸಾಮಾನ್ಯ ಕಾರ್ಯಕರ್ತ ಆದಷ್ಟೇ ಎಲ್ರಿಗೂ ಖುಷಿ ಇದೆ. ಸಿದ್ದರಾಮಯ್ಯನವರು ಬಹಳ ಸಂತೋಷವಾಗಿ ಅವ್ರಿಗೆ ಅಧಿಕಾರ ಅವಕಾಶ ಮಾಡಿಕೊಟ್ಟಿದ್ದಾರೆ. ಮುಂದೆ ಪಕ್ಷಕ್ಕೆ ಒಳ್ಳೇದಾಗುತ್ತೆ. ಸರ್, ಯಶಸ್ವಿಯಾಗಿ ಕೃಷಿ ಖಾತೆ ನಿಭಾಯಿಸಿದ್ರಿ. ಈವರೆಗೂ ಮತ್ತೆ ಮೊದಲ ಹಂತದಲ್ಲೇ ತಾವು ಎಂಟ್ರಿ ಆಗ್ತೀರಿ ಕ್ಯಾಬಿನೆಟ್ಗೆ ಅಂತಕ್ಕಂಥ ನಿರೀಕ್ಷೆಗಳಿತ್ತು. ಆಯ್ತು, ಎರಡನೇ ಹಂತದಲ್ಲಿ ಆದ್ರೇನು ಮೊದಲನೇ ಹಂತದಲ್ಲ ಎಲ್ಲ ಒಂದೇನೆ ಬಾ ವಿಶ್ವಾಸ ಇದೆ ಸರ್ ಮತ್ತೀಗ ಆಗ್ತೀರಿ. ಇದಿಷ್ಟು ಕೂಡ ಮಾಜಿ ಸಚಿವರಂತ ಚಲುವರಾಯಸ್ವಾಮಿ ಅವರು ಮತ್ತು ಚಲುವರಾಯಸ್ವಾಮಿ ಅವರು ಹೇಳುವಂತೆ ಹೌದು ಮತ್ತೆ ನಾನು ಕ್ಯಾಬಿನೆಟ್ಗೆ ಎಂಟ್ರಿ ಆಗುವಂತ ಸಾಧ್ಯತೆ ಇದೆ ಅಂತಕ್ಕಂಥ ಒಂದು ನಿರೀಕ್ಷೆ ಮಾತುಗಳನ್ನು ಹೇಳಿದ್ದಾರೆ. ನೋಡೋಣ ಮತ್ತೆ ಚಲುವರಾಯಸ್ವಾಮಿ ಅವರು ಕ್ಯಾಬಿನೆಟ್ಗೆ ಎಂಟ್ರಿ ಆಗ್ತಾರಾ ಅನ್ನೋದನ್ನ. ಒಟ್ಟಾರೆ ಡಿಕೆ ಶಿವಕುಮಾರ್ ಅವರು ನೂತನ ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕರಿಸಿದ್ದಾರೆ. ಆಡಳಿತ ಯಂತ್ರಕ್ಕೆ ಚುರುಕು ಮುಟ್ಟಿಸ್ತಾ ಇದ್ದಾರೆ. ಮೊದಲ ಹಂತದಲ್ಲಿ ತಮ್ಮ ಸಂಪುಟಕ್ಕೆ ಶಾಸಕರುಗಳು ಸೇರ್ಪಡೆ ಆಗಿದ್ದಾರೆ. ಎಲ್ಲರ ಮೇಲೂ ಕೂಡ ಬೆಟ್ಟದಷ್ಟು ನಿರೀಕ್ಷೆಗಳಿದೆ. ಆ ನಿರೀಕ್ಷೆಗಳನ್ನ, ಆ ಭರವಸೆಗಳನ್ನ ಹೇಗೆ ಈಡೇರಿಸ್ತಾರೆ ಅನ್ನೋದನ್ನ ನಾವೆಲ್ಲ ಕಾದು ನೋಡ್ತಾ ಇದ್ದೀವಿ, ಎದುರು ನೋಡ್ತಾ ಇದ್ದೀವಿ. ಅಶ್ವಿನಿ, ಎಸ್, ಇದು ಇವತ್ತಿನ ಮುಂಜಾನೆ ಮುನ್ನೋಟ. ನೀವು ನೋಡ್ತಾ ಇರಿ ರಿಪಬ್ಲಿಕ್ ಕನ್ನಡ. ಇದು ನಿಮ್ಮ ಧ್ವನಿ. ಸಂಪುಟದ ಮೊದಲ ಪಟ್ಟಿ ಬಂತು. ಮೊದಲ ಪಟ್ಟಿಯಲ್ಲಿ ಸಾಕಷ್ಟು ನಿರೀಕ್ಷೆಯನ್ನ ಹೊಂದಿದಂತ ಅನೇಕ ಶಾಸಕರಿದ್ರು. ಅವರಿಗೆ ಸಚಿವ ಭಾಗ್ಯ ಸಿಕ್ಕಿಲ್ಲ, ಸಚಿವರಾಗುವಂತಹ ಅವಕಾಶ ಸಿಕ್ಕಿಲ್ಲ. ಚಲುವರಾಯಸ್ವಾಮಿ ಕೂಡ ಒಬ್ರು. ಅದರಲ್ಲಿ ಕಡೆ ಕ್ಷಣದಲ್ಲಿ ಚಲುವರಾಯಸ್ವಾಮಿಗೆ ಸಚಿವ ಸ್ಥಾನ ಮಿಸ್ ಆಗಿದೆ. ಮಂಡ್ಯದ 7 ಕ್ಷೇತ್ರಗಳ ಪೈಕಿ 6 ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಬಹಳ ಅಭೂತಪೂರ್ವ ಗೆಲುವನ್ನ ಸಾಧಿಸಿತು. ಜೆಡಿಎಸ್ನ ಭದ್ರಕೋಟೆಯಲ್ಲೇ ಕಾಂಗ್ರೆಸ್ ತನ್ನ ಗೆಲುವಿನ ಬಾವುಟವನ್ನ ನೆಟ್ಟಾಗಿತ್ತು. ಆದರೆ ಅಲ್ಲಿ ಪ್ರಾತಿನಿಧ್ಯ ಸಿಕ್ಕಿತ ಮಂತ್ರಿಗಿರಿಗಾಗಿ ಚಲುವರಾಯಸ್ವಾಮಿ, ರಮೇಶ್ ಬಂಡಿಸಿದ್ದೇಗೌಡ ಸೇರಿದಂತೆ ಶಾಸಕ ನರೇಂದ್ರ ಸ್ವಾಮಿ ಕೂಡ ಲಾಬಿಯನ್ನ ನಡೆಸಿದ್ರು. ಆದರೆ ಅದ್ಯಾವುದು ಕೂಡ ಫಲ ಕೊಟ್ಟಂತೆ ಕಾಣಿಸ್ತಾ ಇಲ್ಲ. ಮೊದಲ ಪಟ್ಟಿಯಲ್ಲಿ ಅವ್ರ ಯಾರ ಹೆಸರುಗಳು ಕೂಡ ಇಲ್ಲ. ಜೊತೆಗೆ ಮಾಜಿ ಸಚಿವರಂತ ಚಲುವರಾಯಸ್ವಾಮಿ ಅವರು ಇದ್ದಾರೆ, ಅವ್ರನ್ನ ಮಾತಾಡ್ಸೋಣ. ಸರ್, ಡಿ.ಕೆ. ಶಿವಕುಮಾರ್ ಅವರು ಪ್ರಮಾಣವಚನ ಸ್ವೀಕಾರ ಮಾಡಿದ್ದಾರೆ. ಫಸ್ಟ್ ರಿಯಾಕ್ಷನ್ ಸರ್ ರಿಪಬ್ಲಿಕನ್ ಸಂತೋಷ ಆಗಿದೆ. ಬಹಳ ದಿವಸದಿಂದ ಅವರು ಮುಖ್ಯಮಂತ್ರಿ ಕನಸು ಕಟ್ಕೊಂಡಿದ್ದರು. ಅವರು ಮುಖ್ಯಮಂತ್ರಿ ಆಗಿರೋದು ಒಂದು ಕಾಂಗ್ರೆಸ್ಸಿನ ಒಬ್ಬ ಸಾಮಾನ್ಯ ಕಾರ್ಯಕರ್ತ ಆದಷ್ಟೇ ಎಲ್ರಿಗೂ ಖುಷಿ ಇದೆ. ಸಿದ್ದರಾಮಯ್ಯನವರು ಬಹಳ ಸಂತೋಷವಾಗಿ ಅವ್ರಿಗೆ ಅಧಿಕಾರ ಅವಕಾಶ ಮಾಡಿಕೊಟ್ಟಿದ್ದಾರೆ. ಮುಂದೆ ಪಕ್ಷಕ್ಕೆ ಒಳ್ಳೇದಾಗುತ್ತೆ. ಸರ್, ಯಶಸ್ವಿಯಾಗಿ ಕೃಷಿ ಖಾತೆ ನಿಭಾಯಿಸಿದ್ರಿ. ಈವರೆಗೂ ಮತ್ತೆ ಮೊದಲ ಹಂತದಲ್ಲೇ ತಾವು ಎಂಟ್ರಿ ಆಗ್ತೀರಿ ಕ್ಯಾಬಿನೆಟ್ಗೆ ಅಂತಕ್ಕಂಥ ನಿರೀಕ್ಷೆಗಳಿತ್ತು. ಆಯ್ತು, ಎರಡನೇ ಹಂತದಲ್ಲಿ ಆದ್ರೇನು ಮೊದಲನೇ ಹಂತದಲ್ಲ ಎಲ್ಲ ಒಂದೇನೆ ಬಾ ವಿಶ್ವಾಸ ಇದೆ ಸರ್ ಮತ್ತೀಗ ಆಗ್ತೀರಿ. ಇದಿಷ್ಟು ಕೂಡ ಮಾಜಿ ಸಚಿವರಂತ ಚಲುವರಾಯಸ್ವಾಮಿ ಅವರು ಮತ್ತು ಚಲುವರಾಯಸ್ವಾಮಿ ಅವರು ಹೇಳುವಂತೆ ಹೌದು ಮತ್ತೆ ನಾನು ಕ್ಯಾಬಿನೆಟ್ಗೆ ಎಂಟ್ರಿ ಆಗುವಂತ ಸಾಧ್ಯತೆ ಇದೆ ಅಂತಕ್ಕಂಥ ಒಂದು ನಿರೀಕ್ಷೆ ಮಾತುಗಳನ್ನು ಹೇಳಿದ್ದಾರೆ. ನೋಡೋಣ ಮತ್ತೆ ಚಲುವರಾಯಸ್ವಾಮಿ ಅವರು ಕ್ಯಾಬಿನೆಟ್ಗೆ ಎಂಟ್ರಿ ಆಗ್ತಾರಾ ಅನ್ನೋದನ್ನ. ಒಟ್ಟಾರೆ ಡಿಕೆ ಶಿವಕುಮಾರ್ ಅವರು ನೂತನ ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕರಿಸಿದ್ದಾರೆ. ಆಡಳಿತ ಯಂತ್ರಕ್ಕೆ ಚುರುಕು ಮುಟ್ಟಿಸ್ತಾ ಇದ್ದಾರೆ. ಮೊದಲ ಹಂತದಲ್ಲಿ ತಮ್ಮ ಸಂಪುಟಕ್ಕೆ ಶಾಸಕರುಗಳು ಸೇರ್ಪಡೆ ಆಗಿದ್ದಾರೆ. ಎಲ್ಲರ ಮೇಲೂ ಕೂಡ ಬೆಟ್ಟದಷ್ಟು ನಿರೀಕ್ಷೆಗಳಿದೆ. ಆ ನಿರೀಕ್ಷೆಗಳನ್ನ, ಆ ಭರವಸೆಗಳನ್ನ ಹೇಗೆ ಈಡೇರಿಸ್ತಾರೆ ಅನ್ನೋದನ್ನ ನಾವೆಲ್ಲ ಕಾದು ನೋಡ್ತಾ ಇದ್ದೀವಿ, ಎದುರು ನೋಡ್ತಾ ಇದ್ದೀವಿ. ಅಶ್ವಿನಿ, ಎಸ್, ಇದು ಇವತ್ತಿನ ಮುಂಜಾನೆ ಮುನ್ನೋಟ. ನೀವು ನೋಡ್ತಾ ಇರಿ ರಿಪಬ್ಲಿಕ್ ಕನ್ನಡ. ಇದು ನಿಮ್ಮ ಧ್ವನಿ.